ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಪ್ರೀತಿ ಎಂಬುದು ಅಂತಸ್ತನ್ನು ನೋಡುತ್ತದೆಯೇ ಅಥವಾ ವಯಸ್ಸನ್ನು? ಇಂದು ನಾವು ಹೇಳ ಹೊರಟಿರುವ ಕಥೆ ಲಕ್ನೋದ ಹಳೆಯ ಗಲಿಯೊಂದರಲ್ಲಿರುವ ಭವ್ಯವಾದ ಹವೇಲಿಯದ್ದು. ಈ ಹವೇಲಿಯ ಗೋಡೆಗಳ ಹಿಂದೆರಡಗಿರುವ ಮೌನ ಮತ್ತು ಮರುಜೀವ ಪಡೆದ ಒಂದು ಸುಂದರ ಸಂಬಂಧದ ಕಥೆಯಿದು. ಬನ್ನಿ ಕಥೆಯನ್ನು ಕೇಳೋಣ. ಲಕ್ನೋದ ಹಳೆಯ ಪ್ರದೇಶದಲ್ಲಿ ಒಂದು ಅಲಿಶಾನ್ ಹವೇಲಿಯಿತ್ತು. ಅದರ ಹೆಸರು ಲಕ್ಷ್ಮೀ ನಿವಾಸ. ಈ ಭವ್ಯ ಹವೇಲಿಯ ಮಾಲಕಿ ಸಾವಿತ್ರಿಯವರು. 35 ವರ್ಷದ ಸುಂದರ ಮತ್ತು ಗಂಭೀರ ವ್ಯಕ್ತಿತ್ವದ ಮಹಿಳೆ ಇವರು. ಸಾವಿತ್ರಿಯವರ ಪತಿ ತೀರಿಕೊಂಡು 5 ವರ್ಷಗಳಾಗಿದ್ದವು. ಅವರ ಬಳಿ ಅಪಾರ ಆಸ್ತಿಯಿತ್ತು. ಕೆಲಸ ಮಾಡಲು ನೌಕರರ ದಂಡೇ ಇತ್ತು. ಆದರೆ ಆ ವಿಶಾಲವಾದ ಮನೆಯಲ್ಲಿ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಒಂಟಿತನ ಮತ್ತು ಖಾಲಿತನ ಸದಾ ಎದ್ದು ಕಾಣುತ್ತಿತ್ತು. ಒಂದು ದಿನ ಸಾವಿತ್ರಿಯವರ ಹಳೆಯ ನೌಕರನ ಮಗ ಆರ್ಯನ್ ಕೆಲಸ ಕೇಳಿಕೊಂಡು ಹವೇಲಿಗೆ ಬಂದನು. ಆರ್ಯನ್ಗೆ ಸುಮಾರು 22 ರಿಂದ 23 ವರ್ಷ ವಯಸ್ಸಿರಬಹುದು. ಎತ್ತರವಾದ ಗಟ್ಟಿಮುಟ್ಟಾದ ದೇಹ, ಗಾಢವಾದ ಕಣ್ಣುಗಳು ಮತ್ತು ಅತ್ಯಂತ ವಿನಮ್ರವಾದ ಸ್ವಭಾವ ಅವನದಾಗಿತ್ತು. ಸಾವಿತ್ರಿಯವರು ಅವನನ್ನು ನೋಡಿದಾಗ ಕೆಲವು ಕ್ಷಣಗಳ ಕಾಲ ಹಾಗೆಯೇ ಸ್ತಬ್ಧರಾಗಿಬಿಟ್ಟರು. ಅವನ ಮುಗ್ಧತೆಯಲ್ಲಿ ಒಂದು ವಿಚಿತ್ರವಾದ ಆಕರ್ಷಣೆ ಇತ್ತು. ಅದು ಅವರನ್ನು ಸೆಳೆಯುತ್ತಿತ್ತು. ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತೀಯಾ ಎಂದು ಸಾವಿತ್ರಿಯವರು ಮೆಲ್ಲಗೆ ಕೇಳಿದರು. ಅದಕ್ಕೆ ಆರ್ಯನ್, ಹೌದಮ್ಮ, ನೀವು ಹೇಳಿದ ಹಾಗೆ ಮಾಡುತ್ತೇನೆ ಎಂದು ನಯವಾಗಿ ಉತ್ತರಿಸಿದನು. ಅಲ್ಲಿಂದ ಆ ಹವೇಲಿಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು. ಆರ್ಯನ್ ದಿನವಿಡೀ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದನು. ಒಂದೊಮ್ಮೆ ತೋಟದ ಕೆಲಸ ಮಾಡಿದರೆ, ಇನ್ನೊಮ್ಮೆ ಮಾರುಕಟ್ಟೆಯಿಂದ ಸಾಮಗ್ರಿಗಳನ್ನು ತರುತ್ತಿದ್ದನು. ಇನ್ನು ಕೆಲವು ಬಾರಿ ಮನೆಯ ಒಳಾಂಗಣವನ್ನು ಅಚ್ಚುಕಟ್ಟಾಗಿ ಸ್ವಚ್ಛ ಮಾಡುತ್ತಿದ್ದನು. ಸಾವಿತ್ರಿಯವರು ಆಗಾಗ ಮಹಡಿಯ ಮೇಲಿಂದ ಅವನನ್ನೇ ಗಮನಿಸುತ್ತಿದ್ದರು. ಬೆವರಿನಿಂದ ತೊಯ್ದ ಅವನ ದೇಹ, ಕೆಲಸದ ಮೇಲಿರುವ ಶ್ರದ್ಧೆ ಮತ್ತು ಅವರ ಮೇಲಿಟ್ಟಿರುವ ಗೌರವ ಭಾವ ಅವರನ್ನು ಬೆರಗುಗೊಳಿಸುತ್ತಿತ್ತು. ನಿಧಾನವಾಗಿ ಆರ್ಯನ್ ಕೂಡ ಸಾವಿತ್ರಿಯವರ ಕಡೆಗೆ ಸೆಳೆಯಲ್ಪಟ್ಟನು. ಅವನು ಅವರ ಪ್ರತಿಯೊಂದು ಮಾತನ್ನು ತುಂಬಾ ಗಮನವಿಟ್ಟು ಕೇಳುತ್ತಿದ್ದನು. ಸಾವಿತ್ರಿಯವರು ಕೂಡ ಒಮ್ಮೊಮ್ಮೆ ತಾವೇ ಚಹಾ ಮಾಡಿಕೊಟ್ಟು ವಾತಾವರಣದ ವಿಚಾರಗಳನ್ನು ಆತನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸಾವಿತ್ರಿಯವರ ಒಳಗೆ ಅಡಗಿದ್ದ ಮೃದು ಮನಸ್ಸಿನ ಮಹಿಳೆ ಮತ್ತೆ ಎಚ್ಚರಗೊಳ್ಳಲು ಶುರುವಾಗಿದ್ದಳು. ಒಂದು ಸಂಜೆ ಮಳೆ ಜೋರಾಗಿ ಬರುತ್ತಿತ್ತು. ಆರ್ಯನ್ ಮಳೆಯಲ್ಲಿ ನೆನೆದುಕೊಂಡು ಹವೇಲಿಗೆ ಹಿಂತಿರುಗಿದನು. ಇದನ್ನು ನೋಡಿದ ಸಾವಿತ್ರಿಯವರು ಅವನಿಗೆ ಟವಲ್ ನೀಡಿದರು. ಅಷ್ಟೇ ಅಲ್ಲದೆ ಮೊದಲ ಬಾರಿಗೆ ಅವರ ಕೈಗಳು ಆರ್ಯನ್ ತಲೆಗೂದಲನ್ನು ಪ್ರೀತಿಯಿಂದ ಒರೆಸಿದವು. ಹೀಗೆ ನೆನೆದರೆ ಚಳಿಯಾಗುತ್ತೆ ಎಂದು ಅವರು ಕಳಕಳಿಯಿಂದ ಹೇಳಿದರು. ಆ ಕ್ಷಣದಲ್ಲಿ ಆರ್ಯನ್ ಅವರ ಕಣ್ಣುಗಳನ್ನೇ ನೋಡುತ್ತಿದ್ದನು. ಅವರು ಈಗ ಕೇವಲ ಮಾಲಕಿಯಾಗಿರಲಿಲ್ಲ, ಒಬ್ಬ ಮಮತಾಮಯಿ ಮಹಿಳೆಯಾಗಿ ಅವನ ಎದುರು ನಿಂತಿದ್ದರು. ಹವೇಲಿಯ ಇತರ ನೌಕರರು ಇದನ್ನು ಗಮನಿಸಿ ಗುಸುಗುಸು ಮಾತನಾಡಲು ಆರಂಭಿಸಿದರು. ಮಾಲಕಿ ಮತ್ತು ನೌಕರನ ನಡುವೆ ಈ ರೀತಿಯ ಸಂಬಂಧ ಸರಿಯಲ್ಲ ಎಂಬ ಮಾತುಗಳು ಕೇಳಿಬಂದವು. ಸಾವಿತ್ರಿ ಎಲ್ಲವನ್ನೂ ಕೇಳಿಸಿಕೊಂಡರು. ಅವರ ಮನಸ್ಸು ಮಾತ್ರ ಯಾವುದಕ್ಕೂ ಒಪ್ಪುತ್ತಿರಲಿಲ್ಲ. ಅವರಿಗೆ ಈಗ ಆರ್ಯನ್ನನ್ನು ನೋಡದಿದ್ದರೆ ಚಡಪಡಿಕೆ ಶುರುವಾಗುತ್ತಿತ್ತು. ಒಂದು ದಿನ ಸಾವಿತ್ರಿ ಧೈರ್ಯ ಮಾಡಿ ಅವನನ್ನು ಕೇಳಿದರು. ಆರ್ಯನ್, ನಿನಗೇನು ಅನಿಸುತ್ತದೆ? ನಾವು ಮಾಡುತ್ತಿರುವುದು ಸರಿಯಿದೆಯೇ? ಅದಕ್ಕೆ ಆರ್ಯನ್ ಯಾವುದೇ ಹಿಂಜರಿಕೆ ಇಲ್ಲದೆ, ನನಗೆ ಯಾರು ಏನ ಅಂದುಕೊಂಡರೂ ಪರವಾಗಿಲ್ಲ. ನೀವು ನನಗೆ ಕೇವಲ ಮಾಲಕಿಯಲ್ಲ, ನೀವು ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾದವರು ಎಂದು ತನ್ನ ಮನದಾಳದ ಮಾತನ್ನು ಹೇಳಿದನು. ಅಂದು ರಾತ್ರಿ ಸಾವಿತ್ರಿಯವರಿಗೆ ತಡವಾಗಿ ನಿದ್ರೆ ಹತ್ತಿತು. ಇದೆಲ್ಲ ಕೇವಲ ಒಂದು ಕನಸಾಗಿರಬಾರದೆ ಎಂದು ಅವರು ಬಯಸಿದರು. ಆದರೆ ಅದು ಕನಸಾಗಿರಲಿಲ್ಲ, ಅವರ ದಶಕಗಳ ಕಾಲದ ಬಯಕೆಯಾಗಿತ್ತು. ಒಂದು ದಿನ ಹವೇಲಿಯಲ್ಲಿ ಎಲ್ಲ ನೌಕರರಿಗೂ ರಜೆಯಿತ್ತು. ಸಂಜೆ ಇದ್ದಕ್ಕಿದ್ದಂತೆ ವಿದ್ಯುತ್ ಕೈಕೊಟ್ಟಿತು. ಸಾವಿತ್ರಿ ಗಾಬರಿಯಿಂದ ಮೇಣದ ಬತ್ತಿ ಹಚ್ಚಿದರು. ಆ ಸಮಯದಲ್ಲಿ ಹತ್ತಿರವೇ ಇದ್ದ ಆರ್ಯನ್, ನಾನಿದ್ದೀನಲ್ಲ, ಭಯಪಡಬೇಡಿ ಎಂದು ಸಮಾಧಾನಪಡಿಸಿದನು. ಅವನು ಮೆಲ್ಲಗೆ ಅವರ ಕೈ ಹಿಡಿದುಕೊಂಡನು. ಸಾವಿತ್ರಿ ಆ ಕ್ಷಣ ನಡುಗುತ್ತಿದ್ದರು. ಆದರೆ ಅದು ಭಯದಿಂದಲ್ಲ, ಬದಲಾಗಿ ಹಲವು ವರ್ಷಗಳ ನಂತರ ಅನುಭವಿಸುತ್ತಿದ್ದ ಪ್ರೀತಿಯ ಆಲಿಂಗನದಿಂದ. ಅವರ ನಡುವೆ ಇದ್ದ ಸಾಮಾಜಿಕ ಅಂತಸ್ತಿನ ಗೋಡೆಗಳು ಬೀಳಲಾರಂಭಿಸಿದವು. ಸಾವಿತ್ರಿ ತನ್ನೆಲ್ಲ ಒಂಟಿತನವನ್ನು ಮರೆತು ಅವನ ಹೆಗಲ ಮೇಲೆ ತಲೆ ಇರಿಸಿದರು.
ಇನ್ನು ಮುಂದೆ ನನ್ನನ್ನು ಮಾಲಕಿ ಎಂದು ಕರೆಯಬೇರು, ಸಾವಿತ್ರಿ ಎಂದೇ ಕರೆ ಎಂದು ಬಿಸುಗುಟ್ಟಿದರು. ಆ ರಾತ್ರಿ ಮಳೆಯ ಹನಿಗಳಿಗಿಂತ ಹೆಚ್ಚಾಗಿ ಅವರ ಭಾವನೆಗಳೇ ಹರಿಯುತ್ತಿದ್ದವು. ಆದರೆ ಕಥೆಗಳು ಅಂದುಕೊಂಡಷ್ಟು ಸುಲಭವಾಗಿರುವುದಿಲ್ಲ. ಮರುದಿನ ಬೆಳಿಗ್ಗೆ ಹವೇಲಿಯಲ್ಲಿ ಗೊಂದಲ ಶುರುವಾಯಿತು. ಯಾರೋ ಒಬ್ಬ ನೌಕರ ಇವರಿಬ್ಬರನ್ನೂ ಆಪ್ತವಾಗಿ ನೋಡಿಬಿಟ್ಟಿದ್ದನು. ಈ ಮಾತು ಇಡೀ ಮೊಹಲ್ಲಾದಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು. ಮಾಲಕಿಗೆ ನಾಚಿಕೆ ಆಗಬೇಕು, ನೌಕರನ ಜೊತೆ ಹೀಗೆ ಮಾಡುವುದೇ ಎಂದು ಜನರು ಆಡಿಕೊಳ್ಳಲು ಶುರು ಮಾಡಿದರು. ಸಾವಿತ್ರಿ ಎಲ್ಲವನ್ನೂ ಧೈರ್ಯದಿಂದ ಎದುರಿಸಿದರು. ಆದರೆ ಪರಿಸ್ಥಿತಿ ಮಿತಿ ಮೀರಿದ್ದರಿಂದ ಆರ್ಯನ್ಗೆ ಹೇಳಿದರು, ನೀನು ಕೆಲವು ದಿನಗಳ ಕಾಲ ನಿನ್ನ ಊರಿಗೆ ಹೋಗಿಬಿಡು. ಅದಕ್ಕೆ ಆರ್ಯನ್, ನನ್ನ ಜೊತೆ ನೀವೂ ಬನ್ನಿ ಎಂದು ಕೇಳಿಕೊಂಡನು. ಆದರೆ ಸಾವಿತ್ರಿ, ಬೇಡ ಆರ್ಯನ್, ಈಗ ನಾನು ಬರಲಾಗದು. ಈ ಹವೇಲಿ ಮತ್ತು ಈ ಸಮಾಜ ನನ್ನ ವಿರುದ್ಧವಾಗಿದೆ ಎಂದು ಕಣ್ಣೀರು ಹಾಕುತ್ತಾ ಅವನನ್ನು ಕಳುಹಿಸಿಕೊಟ್ಟರು. ಆರ್ಯನ್ ಹೊರಟು ಹೋದ ನಂತರ ಸಾವಿತ್ರಿ ಮತ್ತೆ ಒಂಟಿಯಾದರು. ದಿನಗಳು ಕಳೆದವು, ವಾರಗಳು ಕಳೆದವು. ಆದರೆ ಅವರ ಮನಸ್ಸು ಮಾತ್ರ ಆರ್ಯನ್ನನ್ನೇ ನೆನೆಯುತ್ತಿತ್ತು. ಸುಮಾರು 1 ತಿಂಗಳು ಕಳೆದಿತ್ತು. ಒಂದು ದಿನ ಹವೇಲಿಯ ಬಾಗಿಲಲ್ಲಿ ಆರ್ಯನ್ ಬಂದು ನಿಂತಿದ್ದನು. ಅವನು ಹೊಸ ಉಡುಪು ಧರಿಸಿ ಲವಲವಿಕೆಯಿಂದ ಕಾಣುತ್ತಿದ್ದನು. ಅವನ ಕೈಯಲ್ಲಿ ಒಂದು ಪತ್ರವಿತ್ತು ಮತ್ತು ಮುಖದಲ್ಲಿ ಆತ್ಮವಿಶ್ವಾಸವಿತ್ತು. ನಾನು ಇನ್ನು ಮುಂದೆ ಕೇವಲ ನೌಕರನಾಗಿ ಇರಲು ಬಯಸುವುದಿಲ್ಲ ಸಾವಿತ್ರಿ. ನೀವು ನನ್ನನ್ನು ನಿಮ್ಮವನನ್ನಾಗಿ ಮಾಡಿಕೊಳ್ಳುವಿರಾ ಎಂದು ಕೇಳಿದನು. ಇದನ್ನು ಕೇಳಿದ ಸಾವಿತ್ರಿಯವರ ಕಣ್ಣುಗಳು ಆನಂದಭಾಷ್ಪದಿಂದ ತುಂಬಿ ಬಂದವು. ಅವರು ಏನನ್ನೂ ಮಾತನಾಡದೆ ಓಡಿ ಹೋಗಿ ಅವನನ್ನು ಬಿಗಿದಪ್ಪಿಕೊಂಡರು. ಆ ಹವೇಲಿಯ ನಿರ್ಜೀವ ಗೋಡೆಗಳು ಮತ್ತೆ ಜೀವ ಪಡೆದಂತೆ ಭಾಸವಾಯಿತು. ಅದರ ನಂತರ ಸಾವಿತ್ರಿಯವರು ಎಲ್ಲರ ಮುಂದೆ ಧೈರ್ಯವಾಗಿ ಒಂದು ಘೋಷಣೆ ಮಾಡಿದರು. ನಾನು ಆರ್ಯನ್ ಜೊತೆ ಮದುವೆಯಾಗುತ್ತಿದ್ದೇನೆ. ಯಾರಿಗೆ ಇದು ಇಷ್ಟವಿಲ್ಲವೋ ಅವರು ಈ ಕೂಡಲೇ ಹವೇಲಿ ಬಿಟ್ಟು ಹೋಗಬಹುದು ಎಂದರು. ಕೆಲವರು ವಿರೋಧಿಸಿದರು, ಮತ್ತೆ ಕೆಲವರು ಬೆಂಬಲಿಸಿದರು. ಆದರೆ ಸಾವಿತ್ರಿ ಮತ್ತು ಆರ್ಯನ್ಗೆ ಸಮಾಜದ ಮಾತಿನಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಅವರು ತಮ್ಮ ಮನಸ್ಸಿನ ಮಾತನ್ನೂ ಕೇಳಿದ್ದರು. ಸ್ನೇಹಿತರೆ, ಪ್ರೀತಿಗೆ ಯಾವುದೇ ಚೌಕಟ್ಟುಗಳಿಲ್ಲ ಎಂಬುದು ಈ ಕಥೆಯ ಸಾರಾಂಶ. ಈ ಕಥೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.